ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪದಾಧಿಕಾರಿಗಳ ನೇಮಕ, ವಿದ್ಯಾರ್ಥಿ ಒಕ್ಕೂಟ ರಚನೆ. ಹಾರುಗೇರಿ ಮುಗಳಖೋಡ, ಆಗಸ್ಟ್ 23. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ವತಿಯಿಂದ ಹಾರುಗೇರಿ, ಮುಗಳಖೋಡ ಹಾಗೂ ಅಲಕನೂರು ಗ್ರಾಮಗಳಲ್ಲಿ ತಾಲೂಕು ಮಟ್ಟದ ವಿವಿಧ ಪದಾಧಿಕಾರಿಗಳ ನೇಮಕ ಹಾಗೂ ಮುಗಳಖೋಡದಲ್ಲಿ ವಿದ್ಯಾರ್ಥಿ ಒಕ್ಕೂಟ ರಚಿಸುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಸಂಘಟನೆಯ ರಾಜ್ಯ ಖಜಾಂಚಿ ಶ್ರೀ ಸಿದ್ದಪ್ಪ ಕಾಂಬಳೆ, ಸಂಘಟನಾ ಸಂಚಾಲಕ ಶ್ರೀ ಶಶಿ ಸಾಳವ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕ ಶ್ರೀ ನಾಗೇಶ ಕಾಮಶೆಟ್ಟಿ ಅವರು ಮುಖಂಡತ್ವ ವಹಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖ ಮುಖಂಡರಾದ ಶ್ರೀ ಅಪ್ಪಾಸಾಬ ಸರಿಕರ, ಶ್ರೀ ಸುಕುಮಾರ ಕಾಂಬಳೆ, ಯಲ್ಲಪ್ಪ ನಡವಿನಕೇರಿ, ಶಿವಪುತ್ರ ಬಡಿಗೇರ ಹಾಗೂ ಶಿವಪುತ್ರ ಅಶೋಕ್ ಬಡಿಗೇರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೂತನವಾಗಿ ರಚಿಸಲಾದ ವಿದ್ಯಾರ್ಥಿ ಒಕ್ಕೂಟದ ತಾಲೂಕು ಸಂಚಾಲಕರಾಗಿ ಶ್ರೀ ರಾಮಾಚಾರಿ ಸನ್ನಕ್ಕಿನವರ ಹಾಗೂ ಕಿರಣ ಕಾಂಬಳೆ ಅವರನ್ನು ನೇಮಕ ಮಾಡಲಾಯಿತು. ಹಾರುಗೇರಿ ನಗರ ಸಂಚಾಲಕರಾಗಿ ಶ್ರೀ ಶಂಕರ ಸನ್ನಕ್ಕಿನವರ, ಚಿಂತಾಮಣಿ ಸನ್ನಕ್ಕಿನವರ, ಸಪ್ಪಾಲ್ ಗೋಳಸಂಗಿ, ಕಲ್ಲಪ್ಪ ಗೌಳತ್ನವರ, ಚಂದ್ರಶೇಖರ ಸನ್ನಕ್ಕಿನವರ, ಈರಣ್ಣ ಬಡಿಗೇರ, ಬುರಾನ್ ಶೇಖ, ಕೃಷ್ಣಪ್ಪ ಕಾಂಬಳೆ ಹಾಗೂ ಮಹೇಶ ಕಾಂಬಳೆ ಅವರನ್ನು ನೇಮಕ ಮಾಡಲಾಯಿತು. ಕಾರ್ಯಕ್ರಮವು ಹಾರುಗೇರಿ ಪುರಸಭೆ ಸಭಾಭವನ, ಮುಗಳಖೋಡದ ಡಾ. ಬಿ. ಆರ್. ಅಂಬೇಡ್ಕರ್ ಭವನ ಹಾಗೂ ಅಲಕನೂರು ಗ್ರಾಮದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಡಾ. ಬಿ. ಆರ್. ಅಂಬೇಡ್ಕರ್ ಹಾಗೂ ಗೌತಮ ಬುದ್ಧರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಿ ಜೈ ಭೀಮ್ ಘೋಷಣೆಯೊಂದಿಗೆ ನೂತನ ಕಚೇರಿಯ ನಾಮಫಲಕವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಮುಖಂಡರು, ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಜೈ ಭೀಮ್. ಸಮಿತಿ ಅಂಬೇಡ್ಕರ್ವಾದ ಸಮಿತಿಯ ಉರ್ಜಿ ಮತಕ್ಷೇತ್ರದ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ರಾಜ್ಯ ಖಜಾಂಚಿಗಳಾದ ಸಿದ್ದಪ್ಪ ಕಾಂಬಳೆ ಅವರು, ಶಶಿ ಸಾಳ್ವೆ ಅವರು, ನಾರಾಯಣ್ ಪಾಟೀಲ್ ಮತ್ತು ಶೇಖರ್ ಕಾಂಬಳೆ ಮತ್ತು ಲಕ್ಷ್ಮಣ್ ಕಾಂಬಳೆ, ರಾಜು ಓಂಕಾರ್ ಇನ್ನೂ ಅನೇಕ ನಮ್ಮ ಮುಖಂಡರು ಸೇರಿಕೊಂಡ ಇವತ್ತು ನಾವು ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಹಾರುಗೇರಿಯಲ್ಲಿ ಇವತ್ತು ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಮಾವಳಿ ಶಂಕರ್ ಅವರ ನೇತೃತ್ವದ ಒಂದು ಸಂಘಟನೆ, ನಾವು ಪ್ರತಿ ಗ್ರಾಮ ಮಟ್ಟದಲ್ಲಿ ನಾವು ಪುನರ್ಚೇತನ ಅನ್ನತಕ್ಕಂಥ ಒಂದು ಇದನ್ನು ಮಾಡ್ಕೊಂಡು ನಾವು ಪ್ರತಿ ಗ್ರಾಮದಲ್ಲಿ ಶಾಖಾ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಈಗ ನಾವು ಮುಗಳಖೋಡದಲ್ಲಿ ಫಲಕ ಉದ್ಘಾಟನೆ ಇರೋದ್ರಿಂದ ಅಲ್ಲಿ ಕೂಡ ನಾವು ಫಲಕ ಉದ್ಘಾಟನೆ ಮಾಡಿಕೊಂಡು ಅದೇ ರೀತಿಯಾಗಿ ಹಾರುಗೇರಿ, ಅಲಕನೂರು ಇವತ್ತು 3 ಊರುಗಳಲ್ಲಿ ನಾವು ದಲಿತ ಸಂಘರ್ಷ ಸಮಿತಿ ಶಾಖೆಗಳನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಕೂಡ ದಲಿತ ವಿದ್ಯಾರ್ಥಿ ಒಕ್ಕೂಟದ ಒಂದು ಸಂಘಟನೆಯನ್ನು ಕೂಡ ನಾವು ಈಗಾಗಲೇ ಮುಗಳಖೋಡದಲ್ಲಿ ರೆಡಿಯಾಗಿದೆ ಉದ್ಘಾಟನೆಗೆ. ಆ ಕಾರ್ಯಕ್ರಮ ಕೂಡ ಇವತ್ತಿನ ಆ ಒಂದು ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಕ್ರಮ ಕೂಡ ನೆರವೇರಲಿದೆ. ಅದಕ್ಕೆ ಎಲ್ಲ ನಮ್ಮ ಜಿಲ್ಲಾ ಮುಖಂಡರು ಕರೆಸಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗ ರೀ ಈಗಾಗಲೇ ಮೊದಲು ಇವು ದಲಿತ ಸಂಘರ್ಷ ಸಮಿತಿ ಶಾಖಾಗಳು ಇದ್ದವು, ಅದು ಹೊರತುಪಡಿಸಿ ಬೇರೆ ಮಾಡಕತ್ತೀರೋ ಅಥವಾ ಅಲ್ಲೇ ಪುನರ್ಚೇತನ ಮಾಡತ್ತೀರೋ? ನಮ್ಮಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ 2002ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಂಥ ಮಾವಳಿ ಶಂಕರ್ ರಾಜ್ಯ ಪ್ರಧಾನ ಸಂಚಾಲಕರ ನೇತೃತ್ವದಲ್ಲಿ ಈಗಾಗಲೇ ರಾಯಬಾಗ್ ತಾಲೂಕು ಇರ್ಬೋದು, ಇಡೀ ನಮ್ಮ ರಾಜ್ಯ ತುಂಬನ ಸಂಘಟನೆ ಐತಿ. ಬೆಳಗಾವಿಯಲ್ಲಿ ಕೂಡ ಒಳ್ಳೆಯ ಸಂಘಟನೆ ಐತಿ. ಈಗ ನಮ್ಮಲ್ಲಿ ತಾಲೂಕದಲ್ಲಿ ಏನಾಗಿದ್ದಾರೆ, ಕೆಲವೊಂದು ಕಡೆ ಯುವಕರಿಗೆ ಒಂದು ಚೈತನ್ಯವನ್ನು ತುಂಬುವಂಥದ್ದು. ಇವಾಗ ನಾವೆಲ್ಲರೂ ಒಟ್ಟುಗೂಡಿ ಒಂದು ಚಲೋ ಒಂದು ಸಂಘಟನೆ ಎಲ್ಲರೂ ಕೂಡಿ ಮಾಡೋಣ ಅನ್ನೋ ವಿಚಾರ ಇಟ್ಕೊಂಡು ಎಲ್ಲ ಪದಾಧಿಕಾರಿಗಳನ್ನು ಕರೆಸಿ ಹಳಿ ಕಾರ್ಯಕರ್ತರು ಇದ್ದರು ಅವ್ರನ್ನೂ ಕೂಡ ನಾವು ಮತ್ತೆ ತೊಗೊಂಡು ಈಗ ಹೊಸ ಯುವಕರಿಗೆ ನಾವು ಒಂದು ಅವಕಾಶವನ್ನು ಕಲ್ಪಿಸಿಕೊಡೋಗೋಸ್ಕರ ಈ ಹೊಸ ಸಂಘಟನಾ ತಳ ಏನಿಲ್ಲ, ಹಳಿದ ಸಂಘಟನೆ ಐತಿ, ಅದನ್ನು ಪುನರ್ಚೇತನ ಮಾಡುತ್ತೆ. ಈಗ ಇದರ ಮುಂದಿನ ಉದ್ದೇಶ ಏನು? ಇಲ್ಲ, ನಮ್ಮ ದಲಿತರ ಮೇಲೆ ಯಾವುದೇ ರೀತಿಯ ಅನ್ಯಾಯಗಳಾಗಲಿ ಅಥವಾ ಈ ಸರ್ಕಾರದಿಂದ ಇರ್ತಕ್ಕಂಥ ಸವಲತ್ತುಗಳನ್ನು ಪಡೆಯೋಗೋಸ್ಕರ ನಮ್ಮ ಸಂಘಟನೆ ಯಾರ ವಿರುದ್ಧ ಅಲ್ಲ, ಇದು ರಾಜಕೀಯ ವಿರುದ್ಧ ಅಲ್ಲ. ನಾವು ದಲಿತರಿಗಾಗಿ ಏನು ಕೆಲವೊಂದು ಮೀಸಲಾತಿಗಳಲ್ಲಾಗಿರಬಹುದು, ಕೆಲವೊಂದು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಸರಿಯಾಗಿ ತಲುಪ್ತಾ ಇಲ್ಲ, ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಸಂಘಟನಾ ವತಿಯಿಂದ ನಾವು ಪ್ರತಿಭಟನೆ ಮಾಡಿ ನಮ್ಮ ಜನಕ್ಕೆ ಮುಗಿಸುವಂಥ ವ್ಯವಸ್ಥೆ ನಮ್ಮ ಸಂಘಟನಾ ವತಿಯಿಂದ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾವು ಈಗ ರೀ ನಮ್ಮ ದಲಿತ ಸಂಘಟನೆ ವತಿಯಿಂದ ನಮ್ಮ ದಲಿತ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಬಯಸ್ತೀವಿ? ನಾವು ಹೇಳೋದಂದ್ರೆ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಇವು ನಮ್ಮ ಯುವಕರು ಎಲ್ಲರೂ ತಿಳ್ಕೋಬೇಕು. ಇವಾಗ ಕೆಲವೊಂದು ಹಳ್ಳಿಗಳಲ್ಲಿ ಈಗ ನಮ್ಮಲ್ಲಿ ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ನಮ್ಮ ಜನರು ನಮ್ಮ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಹೋಗ್ತಾ ಇಲ್ಲ. ಅಂತೆಲ್ಲ ವಿದ್ಯಾರ್ಥಿಗಳು ತೊಂದರೆಗಳು ಏನೇನದಲ್ಲ ವಿದ್ಯಾರ್ಥಿ ಒಕ್ಕೂಟದವ್ರಿಗೆ
ಅವರು ವಿದ್ಯಾರ್ಥಿಗಳು ಏನು ತೊಂದರೆಗಳದಾವಲ್ಲ ಅದನ್ನು ಪ್ರತಿಭಟನೆ ಮಾಡೋ ಸಲುವಾಗಿ ಅವ್ರಿಗೊಂದು ಶಕ್ತಿ ತುಂಬುವಂಥ ಕೆಲಸ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮಾಡ್ತಾರೆ. ತಮ್ಮ ಸರ್ ಈಗ ನಿಮ್ಮ ನಾಗೇಶ್ ರಾಮಶೆಟ್ಟಿ ಜಿಲ್ಲಾ ಸಂಘಟನಾ ಸಮಿತಿ. ಪದಾಧಿಕಾರಿಗಳೇ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಕಾರ್ಯಕರ್ತರಿಗೆ ನಾವು ಹೇಳೋದಾದ್ರೆ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿಯೂ ಸಂಘಟನಾ ಒಳ್ಳೆಯ ರೀತಿಯಿಂದ ಆಗಲಿ, ಎಲ್ಲರೂ ಒಕ್ಕಟ್ಟಿನಿಂದ ಇರೋನು, ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಬೇಡ. ನಮಗೂ ಎಷ್ಟೋ ಸಂಘಟನೆಗಳಿದ್ರು ಎಲ್ಲರೂ ಅವಶ್ಯ ತತ್ವ ಸಿದ್ಧಾಂತ ಮೇಲೆ ಸಂಘಟನೆ ನಡೀತೈತಿ. ಇಲ್ಲಿಯೂ ಕೂಡ ನಾವು ಎಲ್ಲರೂ ಒಂದಾಗಿ ಹೋಗೋಣ, ಒಂದು ಸಂಘಟನೆ ಒಂದು ಬಲಾಢ್ಯವಾಗಿ ನಾವು ತಾಲೂಕು ಮಟ್ಟದಲ್ಲಿ ಕಟ್ಟೋಣ ಅನ್ನುವಂಥ ವಿಚಾರ ಇಟ್ಕೊಂಡು